ಸ್ತ್ರೀಯಾಗಿ ಜನ್ಮವೆತ್ತಿದ ಮೇಲೆ ಸತಿಗೆ ಪತಿಯೇ ಪರಮೇಶ್ವರ, ಸತಿಗೆ ಪತಿಯೇ ಗತಿ. ಪತಿ ಪಾದ ಪೂಜೆಯೇ ಪರಮೇಶ್ವರನ ಪಾದ ಪೂಜೆ. ಸ್ತ್ರೀಯ ಸರ್ವಮುಖ ಸೌಭಾಗ್ಯಗಳೆಂದರೆ ಪತಿದೇವರು. ಪತಿಯ ಪಾದ ಪೂಜೆಯಲ್ಲಿ ಸೃಷ್ಟಿ ಸಂಚಾಲಕರಾದ ಸರ್ವ ದೇವರುಗಳ ಸ್ವರೂಪವೇ ಸ್ಥಿರವಾಗಿದೆ. ಮುಕ್ತಿ ಎಂಬ 2 ಅಕ್ಷರಗಳು ಅದರಲ್ಲಿ ಅಡಕವಾಗಿವೆ. ಆದರೆ ಹಡೆದ ತಂದೆ ತಾಯಿಗಳ ಮಾತೆ ಅತ್ತೆ ಮಾವಂದರ ಮಾತೆಂದು ಶಿರಸಾವಹಿಸಿ ಪಾಲಿಸಿ ಪತಿ ಸೇವಾಸಕ್ತಳಾಗಿ ಈ ಸ್ತ್ರೀ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವುದು ಪ್ರತಿಯೋರ್ವ ಮಹಿಳೆಯ ಕರ್ತವ್ಯವಲ್ಲವೇ? ಪ್ರಸಂಗ ಬಂದೊದಗಿದರೆ ಪತಿದೇವ, ಎಂಥ ಕಠಿಣ ಪ್ರಸಂಗ ಬಂದೊದಗಿದರೂ ಅದಕ್ಕೆ ಧೈರ್ಯಗೊಂಡದೆ ಬರುವ ದುಃಖದಲ್ಲಿ ಎದುರಾಗಿ ನಿಂತು ಸದಾ ಸ್ತ್ರೀಯು ಯಾವಾಗಲೂ ಶಾಂತವಾಗಿರುವಳು. ಅವಳೇ ನಿಜವಾದ ಗೃಹಿಣಿ, ಪತಿವ್ರತ ಶಿರೋಮಣಿ. ನಿಜ ಸರಸ್ವತಿ, ನಿನ್ನ ಪ್ರತಿಯೊಂದು ಶಬ್ದವೂ ನಿಜ. ಆದರೆ ಮಲತಾಯಿಯ ಮನಸ್ಸಿನಲ್ಲಿ ಮಾತ್ಸರ್ಯದ ಮೊಳಕೆ ಹೊಡೆಸಿ ಅದು ಮುಂದೆ ಮರವಾಗಿ ನಮ್ಮನ್ನು ಮನೆ ಬೆಳೆಸಿದರೆ, ಮನದಿಯ ಮಾತನ್ನು ಕೇಳಿ ತಂದೆಯವರು ನಮ್ಮನ್ನು ದೂರೀಕರಿಸಿದರೆ ನಿರ್ಗತಿಕರಾಗಿ ನಾವು ದುಃಖದ ದಟ್ಟವಾದ ಕಾಡಿನಲ್ಲಿ ನಿಲ್ಲಬೇಕಾಗುವುದಿಲ್ಲ. ಸ್ವಾಮಿ, ಸುಖ ದುಃಖದ ಸೂತ್ರಗಳೆರಡು ಆ ಸರ್ವೇಶ್ವರನ ಕೈಯಲ್ಲಿರುವಾಗ ನಾವೇಕೆ ಚಿಂತಿಸಬೇಕು? ಬರುವ ದುಃಖಗಳಿಗೆ ಧೈರ್ಯಗೊಂಡದೆ ಆ ದೇವರ ಮೇಲೆ ಭಾರ ಹಾಕಿ ಬಾಳಿನ ಬೆಳಕನ್ನು ಕಂಡುಕೊಳ್ಳುವುದು ನಮ್ಮ ಕರ್ತವ್ಯವಲ್ಲವೇ ಸ್ವಾಮಿ? ಶೀಲ, ಶಾಂತಿ, ಧೈರ್ಯ, ಸದ್ಗುಣಗಳ ಸ್ವರೂಪವೇ ನಿನ್ನಲ್ಲಿ ರೂಪಗೊಂಡು ಸರಸ್ವತಿ ಎಂಬ ಸಂಶಬ್ದದ ಸತಿಯಾಗಿ ನನ್ನ ಕೈ ಹಿಡಿದಿರುವೆ. ಸರಸ್ವತಿ, ನೀನು ನನ್ನ ಬಾಳ ಮಂದಿರದ ಮಂಗಲಮಯ ಶ್ರೀದೇವಿಯಾಗಿ ನಿಂತಿರುವೆ. ನಿನ್ನ ಧೈರ್ಯದ ನುಡಿಯಿಂದಲೇ ನನ್ನ ಬಾಳ ಗುಡಿಯನ್ನು ಕಟ್ಟಿ ಗೋಪುರವನ್ನಿಟ್ಟು ಸುಖ ದಿನಗಳನ್ನು ಕಳಿಸಿದ ಕಾಂತಿಯನ್ನು ಕಾಣಬೇಕಾಗಿದೆ. ಆದರೆ ಆ ಕಾಂತಿಯು ಕಣ್ಣಿಗೆ ಬೀಳುವುದರೊಳಗಾಗಿ ಈ ಮೋಹನನ ಜೀವನ ಎಷ್ಟು ಕಷ್ಟಪಡಬೇಕಾಗಿದೆಯೋ ತಿಳಿಯಲಾಗಿದೆ. BA ಪಾಸಾಗಿ ಮನೆಗೆ ಬಂದು 3 ತಿಂಗಳಾದರೂ ನೌಕರಿ ಆಶಾ ನಿರಾಶೆ ಆಗುತ್ತಾ ನಡೆದು ಮುಂದೇನು ಮಾಡಬೇಕೆಂಬುದೇ ತಿಳಿಯಲಾಗಿದೆ. ಪತಿದೇವ, ನೌಕರಿಯ ಆಸೆ ನಿರಾಸೆ ಆಯಿತೆಂದು ಅಂತರಂಗದಲ್ಲಿಯೇ ಬೆಂದು ಬಿಸಿ ಉಸಿರನ್ನು ಗರಿಯುವುದೇಕೆ ಪತಿದೇವ? ಪ್ರಯತ್ನ ಪಡಿ. ಪ್ರಯತ್ನದಲ್ಲಿಯ ಆ ಪರಮಾತ್ಮನು ಫಲವನ್ನು ಇಟ್ಟಿರುತ್ತಾನೆ. ನೀವೇ ಈ ರೀತಿ ಚಿಂತಿಸುತ್ತಾ ಕುಳಿತರೆ ಮುಂದೆ ನಮ್ಮ ಜೀವನದ ಗತಿ ಏನು? ಇನ್ನೂ ಸ್ವಲ್ಪ ದಿನಗಳಲ್ಲಿಯೇ ನಿಮಗೆ ನೌಕರಿ ಸಿಗುತ್ತದೆ ಎಂದು ನನಗೆ ಬಲವಾದ ನಂಬಿಕೆ ಇದೆ ಸ್ವಾಮಿ. ನಿಜ ಸರಸ್ವತಿ, ನಿನ್ನ ಹೃದಯ ನಂಬಿಕೆಯಿಂದಲೇ ನಿರರ್ಥಕವಾಗಿ ನಡೆಯುವುದು ನಮ್ಮೇರುವರ ಬಹಳ ನಂಬಿಕೆ. ಸಂಸಾರ ಸಾಗರದಲ್ಲಿ ಇದಕ್ಕೆ ಈಶ್ವರನ ಕೃಪೆ ಹೊಂದಿರುತ್ತೆ. ಇಂಥ ಮನೆಯಲ್ಲಿ ಮಲತಾಯಿಯ ಮಾತ್ಸರ್ಯದ ಜೋಲೆ, ಅಂತ ಪ್ರತಿದಿನ ಬರುತ್ತಿರುವ ನೌಕರಿಯ ನಿರಾಶೆಯ ಓಲೆ, ಇವೆಲ್ಲರ ಮಧ್ಯದಲ್ಲಿ ಜುಕ್ಕು ತಿಳಿಯದ ನಿಂತ ನಾನಿಂದು ನಿನ್ನ ಧೈರ್ಯ ಪ್ರಯತ್ನವೆಂಬ ತತ್ವದ ನುಡಿಯನ್ನು ಕೇಳಿ ಆನಂದಿತನಾದ ಪ್ರಿಯೆ, ಈ ನಿನ್ನ ಸುನೀತಿಯ ಸುಷ್ಮಗಳೇ ಸಾಗಿಸುವ ನನ್ನ ಬಾಳ ದೋಣಿಯನ್ನು ಸಂಸಾರ ಸಾಗರದಲ್ಲಿ ನಾನು ನೌಕರಿಯನ್ನು ದೊರಕಿಸಿಕೊಳ್ಳುವೆ. ನಮ್ಮೇರುವರ ಪವಿತ್ರ ಪ್ರೇಮ ಇದೇ ರೀತಿ ಕೊನೆಯವರೆಗೂ ಸ್ಥಿರಗೊಳ್ಳಲಿ. ಸ್ವಾಮಿ, ಈ ನಿಮ್ಮ ಪವಿತ್ರ ಪಾದ ಪೂಜೆಯೇ ಸದಾ ನನಗೆ ಸಿಗಲಿ ಸ್ವಾಮಿ. ಹಾಗಲೇ ಸರಸ್ವತಿ, ನಿನ್ನ ಆಶಯ ಈಶ್ವರನ ಕೃಪೆಯಿಂದ ಪೂರೈಸಿ ನಾವೇರುವರು ಸುಖ ಮಂದಿರದ ಸೋಪಾನವನ್ನು ಇನ್ನು ಸ್ವಲ್ಪ ದಿನ
ಮಾಡುತ್ತಿರುವೆಯೋ? ಇಲ್ಲ, ಅರುಣನನ್ನು ಕೊಲ್ಲಬೇಕೆಂದು ಹೊಸೂರಿನಿಂದ ಬರುವಷ್ಟರಲ್ಲಿ ನೀನು ನಿನ್ನ ಪತ್ನಿಯವರು ನಿಂತುದನ್ನು ನೋಡಿ ಹೇಳಿ ಬರುವುದೇ ಒಳ್ಳೆಯದೆಂದು ನಿಂತಿದ್ದೆ. ಓ ಅಡ್ಡಿ ಇಲ್ಲ. ವಿಜಯ, ವಿಜಯ, ಯಪ್ಪ ಬಂದೇನ್ರಿ. ಅರುಣನು ಎಲ್ಲಿಗೆ ಹೋಗಿದ್ದಾನೆ ನಿನಗೆ ಗೊತ್ತಿದೆಯೇನೋ? ಯಪ್ಪ ಅವ್ರ ಅಂಗಡಿಗೆ ಹೋದವ್ರು ಇನ್ನೂ ಬಂದಿಲ್ರಿ. ಮೋಹನ, ಈಗ ನಿಮ್ಮ ಅರಿವೆ ಅಂಗಡಿಯಲ್ಲಿ ನೋಡೇ ಬಂದೆ. ಅಲ್ಲಿ ಇಟ್ಟಿದ್ದೀನಿ. ಮತ್ತೆಲ್ಲಿಯಾದರೂ ಹೋಗಿರಬಹುದು. ಇರಲಿ ನಡೆ ರಂಜನ್, ಪೇಟೆಯ ಕಡೆಗೆ ಹೋಗಿರು. ಸ್ವಲ್ಪ ಕೆಲಸವಿತ್ತು. ಅರುಣನ್ನು ಅರ್ಜೆಂಟ್ ಭೇಟಿಯಾಗಲೇಬೇಕಾಗಿತ್ತು. ಅಷ್ಟು ಅರ್ಜೆಂಟ್ ಕೆಲಸವೇ ಆಗಲಿ. ವಿಜಯ, ವಿಜಯ, ಅಪ್ಪರ ಅವ್ರಿಗೆ ಅರ್ಜೆಂಟ್ ಇದ್ರ ಹೋಗ್ಲ್ರಿ. ಅವ್ರು ಬಂದ ಮೇಲೆ ಇಬ್ಬರಿಗೆ ಕರ್ಕೊಂಬಂದು ಭೇಟಿ ಮಾಡ್ತಿತ್ತೇನ್ರಿ. ಅದೇನಿಲ್ಲ, ಅರ್ಜೆಂಟ್ ಭೇಟಿಯಾಗಲೇಬೇಕಾಗಿತ್ತು. ಆಯ್ತ್ರಿ ಪರ. ವಿಜಯ, ಅರುಣನು ಬರುವವರೆಗೆ ಇವರು ಕೂಡುತ್ತಾರೆ. ಅವರು ಬಂದರೆ ಇವರಿಗೆ ಭೇಟಿ ಮಾಡಿಸು. ಆಯ್ತ್ರಿ ಪರ, ಕರ್ಕೊಂಡ್ ಭೇಟಿ ಮಾಡ್ತೇನ್ರಿ. ಇದೇನು ತಾವಾಗಲೇ ಬಂದು ಕುಳಿತುಕೊಂಡಿದ್ದೀರಾ? ಓಹೋ, ಅಣ್ಣ ನಿಮ್ಮನ್ನ ಇಲ್ಲಿ ಒಬ್ಬರೇ ಕೂಡಿಸಿ ಹೋಗಿರ್ಬೋದು. ಛೆ, ಅವನಿಗಂತೂ ಏನು ತಿಳಿಯುವುದಿಲ್ಲ. ತಿಳುವಳಿಕೆಯ ಭಂಗ ಬರೋದು ನೀವು ನೀರನ್ನು ತಿಳಿದು ನನ್ನನ್ನು ಕೂಡಿಸಿ ಹೋಗುತ್ತಾನೆ. ಅಲ್ಲದೆ ಲೀಲಾವತಿಯವರೇ, ನಿಮ್ಮ ಅಣ್ಣನ ಹೆಂಡತಿಯಾದ ಸರಸ್ವತ ದೇವಿಯು ಮನೆಗೆ ಬಂದಾಗಿನಿಂದ ಮೋಹನನ ಮನಸ್ಸೇ ಸ್ಥಿರವಾಗಿಲ್ಲ. ನಿಮಿಷಕ್ಕೆ 100 ರೂಪವನ್ನು ತಿರುಗುತ್ತಿದ್ದೆ. ಮನೆಯಲ್ಲಿ ಒಡಕ ಹುಟ್ಟಿದ್ದೆ. ಹೊರಗೆ ಹೋಗುವ ಕುಳಿತೆ ಜಾಲವನ್ನು ಕೊಟ್ಟುತ್ತಿದೆ ಮಣ್ಣ ಮೋಹನನ ಮನಸ್ಸು. ಈಗ ಈ ರೀತಿಯಾಗಿದೆ. ನಿಜ, ನಮ್ಮಣ್ಣನ ಅಂತರಾಳವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಆದ್ರೆ ಅವನಿಂದ ಮುಂದೆ ಆಗೋ ಅನಾಹುತದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ನನಗೊಂದು ತಿಳಿದಾಗಿದೆ. ಏನು ಮಾಡೋದು? ಬಾಲ ವಿಧವೆಯಾದ ನಾನು ಈ ಮನೆಯಲ್ಲಿ ಎಲ್ಲರೂ ಹೇಳಿದಂತೆ ಕೇಳಿಕೊಂಡು ಕಾಲ ಕಳೆಯಬೇಕಾಗಿದೆ ಅಷ್ಟೇ. ಲೀಲಾವತಿ, ನೀನು ವಿಧಿಯಾಗಿರುವೆ. ಆದರೆ ಇಲ್ಲಿ ಯಾರು ಆಸೆ ಇಲ್ಲವೆಂದು ತಿಳಿದು ನಿಮ್ಮ ಅಣ್ಣನ ಅಂತರಂಗದ ಧ್ವನಿಯನ್ನು ಮುಂಚಿತವಾಗಿ ನಿನಗೆ ತಿಳಿಸಿರುವೆ. ಬಹು ಚಾಣಕ್ಯ ಬುದ್ಧಿ ಬೆಳೆದಿರುವೆ. ಹೆಚ್ಚಿಗೆ ತಿದ್ದಿ ಹೇಳುವ ಅವಶ್ಯಕತೆ ಇಲ್ಲ. ಏನ ತಿದ್ದಿ ಬುದ್ಧಿ ಹೇಳಕತ್ತಾನಲ್ಲಪ್ಪ ಬಹದ್ದೂರ. ಇಲ್ಲಿಗೆ ಬಂದದ ಕೆಲಸ ಕೆಟ್ಟ ಕೆಲಸದ ಆಕಾರಲೇ ಗೊತ್ತಾಗ್ತದ್ಲೇ. ಇಲ್ಲಿ ಬಂದು ಹೋಗು ಕೆಟ್ಟ ಕೆಲಸದ ಆಕಾರ. ಇಲ್ಲೇ ಮರಿಗೆ ನಿಂತ ಕೇಳೋಣ ಪೂರ. ರಂಜನ್, ಮುಂಚಿತವಾಗಿ ಎಲ್ಲ ವಿಷಯವನ್ನ ತಿಳಿಸಿ ನನಗೆ ತುಂಬಾ ಉಪಕಾರ ಮಾಡ್ತಾ ಇದ್ದೀರಾ. ಆದರೆ ಎಂಬ ಅಕ್ಷರದ ಅರ್ಥವು ನನಗೆ ತಿಳಿದಿದೆ. ಅದಕ್ಕಾಗಿ ಕಾಗಿ ಅಲ್ರಿ ಇವು ಎರಡು ಗೂಗಿ ಬಡಗಿ ಬಡ್ದು ಬಿದ್ದಾಗ ನಿಂತಾವ್ರಿ ಇವು ತೆಲಿವಾಗಿ. ವಿಜಯ, ಅರುಣ ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಹೋಗು, ತೋಟದ ಕಡೆ ಸುತ್ತಾಡೋದಕ್ಕೆ ಹೋಗಿರ್ಬೋದು. ಬೇಗನೆ ಹೋಗಿ ಅವರನ್ನ ಕರೆದುಕೊಂಡು ಬಾ. ತೀವ್ರ ಹೋಗು, ತಿಳಿತೆ? ತಿಳಿದತ್ರಿ. ನಿಮ್ಮ ತುಡುಗಿನ ಕೆಲಸಕ್ಕೆ ನಾ ತೊಡ್ರಿ ಹಾಕಿನಂತ ನನ್ನ ತೋಟಕ್ಕೆ ಕಳಿಸ್ತೀರಿ. ಇರ್ಲಿ, ಹಾಳಾಗಿ ದುಡಿಯಾಕತ್ತೀವಿ ಅಂದ್ರೆ ನೀವು ಹೇಳ್ದಂಗ ಕೇಳ್ಬೇಕಲ್ಲ. ಅವರ ಸಣ್ಣಪ್ಪರ್ ಎಲ್ಲದಾರ ಅಂತೇಳಿ ಹುಡ್ಕ್ಯಾಡಿ ಕರ್ಕೊಂಡ್ ಬರ್ತೇನೆ. ಸರಿ, ಆಯ್ತು ಅವರ. ಬೇಗ ಹೋಗಿ ಬೇಗ ಕರೆದುಕೊಂಡು ಬಾ. ನಿಮ್ಮ ಅಣ್ಣನ ಹೆಂಡತಿಯರ ಸರಸ್ವತಿಯನ್ನು ನೀನು
ಮತ್ತು ನಿನ್ನ ತಾಯಿಯವರ ಕೂಡಿ ನಾನಾ ಪರಿಯಾಗಿ ಕಾಡಬೇಕು. ಆಗ ನಿಮ್ಮಣ್ಣ ಮೋಹನನು ನೀವು ಹೇಳಿದಂತೆ ಕೇಳುತ್ತಾನೆ. ಅದಕ್ಕಾಗಿ ನಾಳೆ ದಿನ ಸಾಯಂಕಾಲ 4 ಗಂಟೆಗೆ ಏನಾದರೂ ನ್ಯಾಮ ಮಾಡಿ ನನ್ನ ಮನೆಗೆ ಬಾ. ನಿನಗಿನ್ನು ಬೇರೆ ಬೇರೆ ಮಹತ್ವದ ವಿಷಯವನ್ನು ಹೇಳಿದೆ. ಇಲ್ಲ, ನಾಳೆ ನನ್ನ ಮನೆಗೆ ಬರಬೇಕ? ಸರಿ, ಖಂಡಿತ ಬರುವೆ. ಇದರಿಂದ ಈ ನನ್ನ ಬಾಳಿಗೆ ನೀವೇ ಆಶ್ರಯದಾತರಲ್ಲವೇ? ನೀವು 5 ನಿಮಿಷ ಕುಳಿತುಕೊಳ್ಳಿ. ನಿಮಗೋಸ್ಕರ ಆದಷ್ಟು ಬೇಗ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ.